ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶಾಮಿಯಾನ ಹಾಕಕ್ಕೆ ಬರ್ತಾರೆ ಒಂದು ದಿನದ ಹಿಂದೆ. 16 ನನ್ನ ಮಗಳು ಬರ್ಡೇ ಇರುತ್ತೆ. ಒಂದು ದಿನದ ಹಿಂದೆ ಶಾಮಿಯಾನ ಹಾಕಕ್ಕೆ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇನು ನೀವು ಯಾವ ಹೇಳ್ತೀರ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನವೂ ಮಾಡಿರ್ತಾರೆ. ಪ್ರಯತ್ನ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತೇಳಿದ್ರೆ, ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ, ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದು 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ, ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಲ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಸೊ ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಸೊ ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ DG ಅವ್ರಿಗೆ ಕೊಡು ಅಂತ ಹೇಳಿದರು. ಸೊ ನಾನು DG ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದಮೇಲೆ ಹೋಮ್ ಮಿನಿಸ್ಟ್ರಿಗೂ ಅವ್ರಿಗೂ ಗಮನಕ್ಕೆ ತಂದು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು, ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು DG ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ, ನಿನ್ನ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನು ಅಲ್ಲಿ SP ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ SP ಏನು ಲಾಡ್ಜ್ ಮಾಡಬೇಕು ಅದನ್ನು ನಾನು ನಾಳೆ ಮತ್ತು ತುಮಕೂರಿನಲ್ಲಿ SP ಅವ್ರಿಗೆ ಭೇಟಿಯನ್ನು ಮಾಡಿ ಹೇಳ್ತೀನಿ. ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಎಲ್ಲಿ ನನಗೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮಗೆ ಮುಂಚೆಯಿಂದ ಹೇಳ್ತೀನಿ. ನನ್ನ ಮೇಲೆ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇತ್ತು ಅಂತೇಳಿ ಅಲ್ಲ, ಅದಕ್ಕೆ ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಹೌದು ನನಗೆ 2 ಬಾರಿ ಪ್ರಯತ್ನ ಮಾಡಿದರು ಅಂತ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದನೂ ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು, ನನಗೆ ಯಾರೂ ಬಂದು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿಲ್ಲ. ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಗೆ ಹೇಳಿದ್ದೆ. ಆದರೆ ನನಗೆ ಆಗ್ತಾ ಇರೋವಂಥದ್ದು ಈ ಒಂದು ಏನು ಈಗ ನಾನು DG ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಅದೇನು ರೆಕಾರ್ಡಿಂಗ್ ಇದೆ ಆ ರೆಕಾರ್ಡಿಂಗಲ್ಲಿ ಏನೆಲ್ಲ ಮಾಹಿತಿಗಳಿದೆ ಆ ಮಾಹಿತಿಯನ್ನು ಇವತ್ತು DG ಅವ್ರಿಗೆ ಕೊಟ್ಟಿದ್ದೀನಿ. ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ದೂರು ಕೊಟ್ಟಿಲ್ಲ, ಕೇವಲ ಇದು ಹತ್ಯೆಗೆ ಪ್ರಯತ್ನ ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನು ಇವತ್ತು DG ಅವರು ನಿಮ್ಮ ಕುಟುಂಬಸ್ಥರಿಗೆ ಯಾರಾದರೂ ಹನಿ ಟ್ರ್ಯಾಪ್ ಮಾಡಿದಾರಾ? ಏನು ಬೇರೆ ಯಾರಿಗಾದ್ರೂ ಹನಿ ಟ್ರ್ಯಾಪ್ ಇಲ್ಲಪ್ಪ, ಯಾರಿಗೂ ರಾಜಣ್ಣ ಹೊರತುಪಡಿಸಿ ಯಾರಿಗಾದ್ರೂ ಪ್ರಯತ್ನಗಳಾಗಿರ್ತಾ ಇಲ್ಲ, ಯಾರಿಗೂ ಆಗಿಲ್ಲ, ಯಾರಿಗೂ ಆಗಿಲ್ಲ. ನೀವು ಹೇಳಿದ್ರಿ ಆಡಿಯೋ ಸಿಕ್ತು ಅಂತ ಹೇಳಿದ್ರಿ. ನಿಮಗೆ ಆಡಿಯೋ ಸಿಕ್ತು, ನಿಮ್ಮ ಹತ್ಯೆ ಮಾಡಿದ್ರು. ಯಾರು ಆ ರೀತಿ ಪ್ರಯತ್ನ ಮಾಡಿದ್ದು, ಆಡಿಯೋದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ, ಯಾರ ಹೆಸರನ್ನಾರು ಬಳಕೆ ಮಾಡ್ಕೊಂಡಿದಾರ? ಅದ್ರಲ್ಲಿ ಯಾವುದೋ ಒಂದು 2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರೂ ಗೊತ್ತಿಲ್ಲ. ಅದು ಏನು ಹೇಳಿದ್ರು? ಒಂದು 2 ಹೆಸರು ಹೇಳಿದಾರಪ್ಪ. ಅದು ಯಾವುದೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ನಂದು ಭರತ್ ಅಂತನೇನೋ ಒಂದು ಹೆಸರು ಹೇಳಿದ್ದಾರೆ. ಭರತ್ ಸೊ ಈಗ ಒಂದು 2-3 ಹೆಸರೇನೋ ಹೇಳಿದ್ದಾರೆ. ಅದನ್ನೇ ಆ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಆ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಯಾವ್ದು ಏನಂತ ಏನಕ್ಕೆ ರಾಜಕೀಯವಾಗ ಬಿಸ್ನೆಸ್ ಆಗ ಇಲ್ಲ ವೈಯಕ್ತಿಕವಾಗಿ ನಾನು ಯಾವುದು ರಿಯಲ್ ಎಸ್ಟೇಟ್ ಮಾಡಲ್ಲಪ್ಪ. ಜನವರಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಆಡಿಯೋ ಬಂದಿತ್ತು, ಬಟ್ ತುಂಬಾ ಲೇಟ್ ಮಾಡ್ತೀರಿ. ರಾಜಣ್ಣವರಾಗ್ಲಿ ನೀವಾಗಲಿ ವಿಚಾರನ ದೂರು ಕೊಡೋದಕ್ಕೆ ತುಂಬಾ ಲೇಟ್ ಮಾಡ್ತೀರಿ. ಯಾಕೆ ಅಂತ ರಾಜ್ಯದ ಮಂತ್ರಿ ಮತ್ತೆ MLCಗಳು ಇಷ್ಟು ನಿಧಾನ ಆಗುವಂತ ಕಾರಣ ಏನು? ಈಗ ಜನವರಿಯಲ್ಲಿ ಇದು ನನಗೆ ಮಾಹಿತಿ ಬರುವಂಥದ್ದು. ನಾನು ಫಸ್ಟು ಸ್ವಲ್ಪ ಇದೇನೋ ಯಾರೋ ಮಾಡಿದ್ದಾರೆ ಸುಮ್ಮನೆ ತಮಾಷೆಗೆ ಅಂತ ಅಂದ್ಕೊಂಡೆ. ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಬೆಳವಣಿಗೆ ನಡೀತಾ ಇದೆ. ಸೊ ಬೇರೆ ಬೇರೆ ರೀತಿ ಬೆಳವಣಿಗೆ ನಡೀತಾ ಇದೆ. ಸೊ ನಾನು ಅದನ್ನು ಈಗ ಏನು ಕಂಪ್ಲೇಂಟ್ ನಾಳೆ SP ಅವ್ರಿಗೆ ಕೊಡ್ತೀನಿ,
ಅದನ್ನು ಅವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಬೇರೆ ಏನೆಲ್ಲ ಅದರೊಳಗಡೆ ನನಗೆ ಇನ್ನೂ ಮಾಹಿತಿಗಳಿದೆ ಅದನ್ನು ನಾನು ಇನ್ವೆಸ್ಟಿಗೇಷನಲ್ಲಿ ಹೇಳ್ತೀನಿ ಅಂತ ಮಾತನ್ನು ಹೇಳಿದೆ. ಆಡಿಯೋ ಸಿಕ್ತು ಅಂತ ಹೇಳಿದ್ರು. ನಾಳೆ ಹೋಗಿ SP ಆಫೀಸಲ್ಲಿ SP ಕೊಡ್ತೀನಿ. ಆಡಿಯೋ ಸಿಕ್ತು ಅಂತ ಹೇಳಿದ್ರು. ಯಾರ ಮೂಲಕ ಸಿಕ್ತು, ಯಾರು ಮಾತಾಡಿದ್ದಾರೆ, ಅದರಲ್ಲಿ ಯಾರು ಮಾತಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ವಾಟ್ಸಪ್ ಆಡಿಯೋನ ಅದು ಇಲ್ಲ ಒನ್ ಕನ್ವರ್ಸೇಷನ್ ಇಲ್ಲ ಟೂ ಕನ್ವರ್ಸೇಷನ್? ಎರಡು ಕನ್ವರ್ಸೇಷನ್, ಇಬ್ಬರು ಮಾತಾಡಿರುವಂಥ ಕನ್ವರ್ಸೇಷನ್. ಇಬ್ಬರು ಯಾವ ಶಾಮಿಯಾನ ಅದು ಎಲ್ಲಿಂದ ಬಂದಿದೆ? ಮನೆಗೆ ಕಾರ್ಯಕ್ರಮ ಅದು ಮನೆ ಪರ್ಚೇಸ್ರು ಯಾವಾಗಲೂ ಹಾಕೋವಂಥದ್ದು ಶಾಮಿಯಾನ. ಯಾರು ಮುಂಚೆ ನಮ್ಗೆ ಇಷ್ಟು ವರ್ಷದಿಂದ ಹಾಕ್ತಾರೋ ಅವ್ರಿಗೆ ಹೇಳೋದು. ಬಟ್ ಶಾಮಿಯಾನದಲ್ಲಿ ಕೆಲಸ ಮಾಡುತ್ತೀವಿ ಅಂತ ಬಂದಿರೋವಂಥವ್ರು, ನಾವು ಶಾಮಿಯಾನದವರು ಅಂತ ಬಂದಿರೋವಂಥದ್ದು. ಅವ್ರಿಗೂ ಶಾಮಿಯಾನದವ್ರಿಗೆ ಏನು ಸಂಬಂಧ ಇರೋದಿಲ್ಲ. ಅವ್ರು ಬಂದಿರೋವಂಥದ್ದು ನಾವು ಶಾಮಿಯಾನ ಕೆಲಸದವರು ಅಂತ ಮನೆ. ಶಾಮಿಯಾನ ಅಂದಾಗ ಯಾರ್ಯಾರು ಬಂದಿರ್ತಾರೆ ಏನು ಅಂತ ಗೊತ್ತಿರುತ್ತೆ, ಆ ಓನರ್ ಗೊತ್ತಿರುತ್ತೆ ಯಾರು ಕಳ್ಸಿಕೊಟ್ಟಿರ್ತಾರೆ. ಬೇರೆ ಯಾರಾದ್ರು ಅನ್ನೋನ್ ಪರ್ಸನ್ ಬಂದಿದ್ರೆ ಅದ್ರ ಬಗ್ಗೆ ಏನಾದ್ರು ವಿಚಾರಿಸಿದ್ರೆ ಶಾಮಿಯಾನ ನೋಡೋಣ. ಈಗ ಮನೆಯಲ್ಲಿ ಅದು CC ಕ್ಯಾಮ್ರಾ ಇದೆ, CC ಕ್ಯಾಮ್ರಾದಲ್ಲೂ ಚೆಕ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಸೊ ಅದರಿಂದ ಅದು ಯಾರು ಅವ್ರು ಬಿಟ್ಟು ಬೇರೆ ಯಾರಾದ್ರು ಬಂದಿದ್ದರೆ ನಾನು ಅದನ್ನು ಇನ್ವೆಸ್ಟಿಗೇಷನ್ ಏನಿದೆ ಅವರು ಮಾಡ್ತಾರೆ. ನನಗೇನು ಮಾಹಿತಿ ಇದೆ ನಾನು ಮಾತಾಡ್ತೀನಿ. ಇಬ್ಬರು ಅಂತ ಹೇಳಿದ್ದಾರೆ. ನನಗೆ ಅನುಮಾನ ಸಹ ಏನಿಲ್ಲ, ಬಟ್ ಇಬ್ಬರು ಬಂದಿದ್ರು ಅಂತ ಆ ಒಂದು ಆಡಿಯೋದಲ್ಲಿ ಇರುವಂಥದ್ದು. ಸರ್, ನಿಮ್ಮ ತಂದೆಯವರು ಹನಿ ಟ್ರಾಪ್ ಬಗ್ಗೆ ಹೇಳ್ತಿದ್ದಾರೆ, ತಾವು ಈಗ ಕೊಲೆ ಬೆದರಿಕೆ ಬಗ್ಗೆ ಹೇಳ್ತಿದ್ದೀರಾ. ಕೆಲವೊಂದಷ್ಟು ಜನ ಫೋನ್ ಕದ್ದಾಲಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದರ ಅನುಮಾನ ಎಲ್ಲ ಗಾಳಿಯಲ್ಲಿ ಗುಂಡೊಡಿತಾ ಇದ್ದೀರಾ ಅನ್ನಿಸ್ತಾ ಇದೆ ನಮ್ಗೆ. ಸರ್ ಇನ್ನೊಂದು ಸರ್ ಒಂದು ನಿಮಿಷ. ಫಸ್ಟು ಹನಿ ಟ್ರಾಪ್ ಬಂತು. ಹನಿ ಟ್ರಾಪ್ ಆದ್ಮೇಲಿಂದ ರಾಜಣ್ಣ ಅವರು ಕಂಪ್ಲೇಂಟ್ ಕೊಡೋಕ್ಕೆ ತುಂಬ ತಡ ಮಾಡಿದ್ರು. ಅದಾದ್ಮೇಲೆ ತಡ ಮಾಡೋದಕ್ಕೆ ಅವ್ರು ಅದಕ್ಕೆ ವಿವರಣೆ ಕೊಟ್ಟಿದ್ದಾರಲ್ಲ 2-3 ದಿನ ಕಾರ್ಯಕ್ರಮ. ಏನೋ ಹೇಳಿದ್ರು, CCTV ಇದೆ ನಮ್ಮ ಹತ್ರ, ಎಲ್ಲ ಎವಿಡೆನ್ಸ್ ಇದೆ ಅಂತ ಹೇಳಿದ್ರು. ಸೊ ಗೃಹ ಸಚಿವರ ಹತ್ರ ಹೋದಾಗ ಮನವಿ ಕೊಡ್ತಾ ಇದ್ದೀನಿ, ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ, ಕೇವಲ ಯಾವುದೋ ಒಂದಷ್ಟು ಫೀಚರ್ಸ್ನ ಹೇಳ್ಬಿಟ್ಟು ಈ ರೀತಿ ಬಂದಿದ್ರು ಅಂತೇಳಿ ಅನುಮಾನ ವ್ಯಕ್ತಪಟ್ಟು ಈಗ ನೀವು ಕೊಲೆ ಬೆದರಿಕೆ ಅಂತ ಬಂದಿದ್ದೀರಾ. ಬ್ಯಾಕ್ ಟು ಹನಿ ಟ್ರಾಪ್ ವಿಚಾರಕ್ಕೆ ಹೋದರೆ ಯಾರು ಮಾಡಿದ್ದು ಏನು ಅನ್ನೋದು ಇನ್ನೂ ಗೊತ್ತಲ್ಲ. ಈಗ ಅದಕ್ಕೆ ಈಗ ಇವತ್ತಿಂದ ಅವರು CID ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು CID ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನನಗಿದೆ. ಇವತ್ತು ಮನೆ ಹತ್ರ ಹೋಗಿ ಅಲ್ಲಿದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾಲೇ ಅವರು ಪ್ರಿಲಿಮಿನರಿ ಇವತ್ತು ಆ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು CID ಅವರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವ್ರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರೋವಂಥದ್ದು. ಯಾರ ಮೇಲೆ ಅನುಮಾನ ಅಂತ ಹೆಂಗೆ ಹೇಳಪ್ಪ ಆಗುತ್ತೆ? ಅಲ್ಲೇ ನನ್ನ ಹೆಸರು ಇದೆಯಾ ಅಲ್ಲಿ? ಯಾರ ಹೆಸರು ಹೇಳಿದಾರ? ಹೆಸರು ಹೇಳಿದರೆ ನಾನು ಹೇಳ್ತಿದ್ದೆ. ತಂದೆಯವರು ಕೊಟ್ಟಿರೋದು ಹನಿ ಟ್ರಾಪ್ ಬಗ್ಗೆ, ನೀವು ಕೊಟ್ಟಿರೋದು ಕೊಲೆ ಸರ್. ಮತ್ತೆ ಇನ್ನೊಂದು ಪ್ರಮುಖವಾಗಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದವರ ಮೇಲೆ ಸಾಕಷ್ಟು ಆರೋಪ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾರ ಬಗ್ಗೆ ಬರ್ತಿದೆ ನನಗೆ ಗೊತ್ತಿಲ್ಲಪ್ಪ. ಅಂದರೆ ನೇರವಾಗಿ ಹೇಳಬೇಕು ಅಂದರೆ DK ಶಿವಕುಮಾರ್ ಅವ್ರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಆರೋಪ. ಇಲ್ಲೂ ಆ ಥರ ರಾಜಣ್ಣವರಲ್ಲಿ ಹೇಳಿಲ್ವಲ್ಲ. ಅಲ್ಲಲ್ಲ, ನಿಮ್ಮ ಪಕ್ಷದವರು ಬೇರೆ ಬೇರೆ ಯಾರು ಹೇಳ್ತಾರೆ ನೀವು ಅವ್ರನ್ನ ಕೇಳಬೇಕು. ಮಹಾನಾಯಕರನ್ನ ತುಂಬಾ ನಾಯಕರು ಮಾತಾಡ್ತಾ ಇದ್ದಾರೆ. ಈಗ ಮಹಾನಾಯಕರು ಎಷ್ಟು ಜನ ಇದ್ದಾರೋ ನನಗೆ ಗೊತ್ತಿಲ್ಲ, ಆಯಿತಾ? ರಾಜಣ್ಣವರಾಗಲಿ ನಾನಾಗಲಿ ಇಂಥವ್ರ ವ್ಯಕ್ತಿ ಮಾಡಿಸಿದ್ದಾರೆ ಅಂತ ಹೇಳಲಿಲ್ಲ. ತನಿಖೆ ಆಗಲಿ ಅಂತ ಅವರು ಹೇಳಿದ್ದಾರೆ, ತನಿಖೆ ಆಗಲಿ. ಅದಕ್ಕೆ ಇದು ತುಮಕೂರು ಜೈಮಾಲ್ ರೋಡ್, ಬೆಂಗಳೂರು ಜೈಮಾಲ್ ಕ್ವಾರ್ಟರ್ಸ್. ಹೌದು. ಇವತ್ತಿಂದ ಅದು ನನಗೆ ಗೊತ್ತಿಲ್ಲ. ಅದು ಅವರು DG ಅವರು CID ಅವರು ಕೊಟ್ಟಿರೋದ್ರಿಂದ CID ಅವರು ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ. ಯಾವ್ದು ಅಲ್ಲಿ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದೂರ್ನ ಹೋಮ್ ಮಿನಿಸ್ಟರ್ ಕೊಟ್ಟಿರುವಂಥದ್ದು ಇದನ್ನು ಅಫಿಷಿಯಲಿ ಕೊಟ್ಟಿಲ್ಲ ನೀವು. ಯಾವುದು? ನಾನು ಇವತ್ತು ಇಲ್ಲಿ ಕೊಟ್ಟಿದ್ದೀನಿ, ನಾಳೆ ದೂರನ್ನು ಅಲ್ಲಿ SP ಅವ್ರು ಕೊಡಿ ಅಂತ ಮಾತನ್ನ DG ಏನು ಹೇಳಿದ್ರು ಸರ್ ಇದ್ರ ಬಗ್ಗೆ? ಅಷ್ಟೇ ಹೇಳಿದ್ದು. ಕಂಪ್ಲೇಂಟ್ ನೋಡಿದ್ದಾರೆ. ಇದನ್ನು ನಾನು ತೊಗೊಂಡೋಗಿ ಬರೋದಿಲ್ಲ, ಲೋಕಲ್ ಅಲ್ಲ ಆಗಿರೋದ್ರಿಂದ ಅಲ್ಲಿ SP ಆಫೀಸಿಗೆ ಕೊಡೋಕ್ಕೆ ಹೇಳಿದರೆ ನಾಳೆ ಹೋಗ್ಬೋದು. ಏನಾದರೂ ಸಂಪರ್ಕಿಸಿದ್ರೆ CID ಆಫೀಸರ್ಗಳು ಏನಾದರೂ ದೂರ ಕಾಪಿ ಒಂದೇ ಇದ್ದಿದ್ದಲ್ಲ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಏನಾದರೂ ಸಂಪರ್ಕಿಸಿದ್ರೆ ಯಾವುದು ಸ್ಟೇಟ್ಮೆಂಟ್ ಮಾಡೋದಕ್ಕೆ CID ಆಫೀಸರ್ಗಳು ನಿಮ್ಮನ್ನು ಏನಾದರೂ ಸಂಪರ್ಕಿಸಿದ್ರೆ ಇವತ್ತು ಪರಿಶೀಲನೆ ಮಾಡಿದ್ದಾರೆ ಅಷ್ಟೇ. ಮನೆ ಹತ್ರ ಬಂದು ಮನೇಲಿ ಎಷ್ಟು ಜನ ಇದ್ದಾರೆ, ಯಾರು ಕೆಲಸದವ್ರು ಎಷ್ಟು ಜನ ಇದ್ದಾರೆ ಅದನ್ನ ಮಾಹಿತಿಯನ್ನು ಕಲೆ ಇಲ್ಲ. ಅದು ನನಗೆ ಗೊತ್ತಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ರೆ ಹಿಂಗೆ ಬಂದು ಹೋಗಿದ್ದಾರೆ ಅಂತ ಅಷ್ಟು ಗೊತ್ತಿಲ್ಲ. ಬಂದು ಬೆಳಿಗ್ಗೆನೇ ಬಂದು ಹೋಗಿದ್ದಾರೆ. ಥ್ಯಾಂಕ್ ಯು. ಸೊ ಇದು ರಾಜೇಂದ್ರ ಅವರು ಹೇಳಿದಂಥ ಒಂದು ಮಾತುಗಳು.